ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಸ್ವಯಂ ಉದ್ಯೋಗದ ಬಗ್ಗೆ ಮಾತಾಡೋಣ ಅಂತೇಳಿ ನಮ್ಮ ಮಾರ್ಗದರ್ಶಕರು, ವ್ಯಕ್ತಿ ವಿಕಸನ ಮಾರ್ಗದರ್ಶಕರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರ ಜೊತೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತೇಳಿ ನನ್ನ ಒಂದು ಉದ್ದೇಶ. ಯಾಕೆ ಏನಾಗಿದೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ಎಲ್ಲರೂ ಪ್ರತಿಯೊಬ್ರು ಸಹ ವಿದ್ಯಾವಂತರಾಗಿದ್ದಾರೆ. ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಆಗಿರ್ಬೋದು, ಪ್ರತಿಯೊಬ್ರು ಸಹ ಎಜುಕೇಟೆಡ್ ಆಗಿ ಅವರು ಒಂಥರ ಸ್ವಪ್ರತಿಷ್ಠೆ ಮಾಡ್ಕೊಂಡಿದ್ದಾರೆ. ಈ ಕೆಲಸ ಮಾಡೋದಿಲ್ಲ, ಆ ಕೆಲಸ ಮಾಡೋದಿಲ್ಲ, ನನ್ಗೆ ಈ ಕೆಲಸ ಮಾಡಂಗಿಲ್ಲ, ವೈಟ್ ಕಲರ್ ಜಾಬ್ ಬೇಕು ನನಗೆ. ಆ ಪ್ರತಿಷ್ಠೆ ಪ್ರಶ್ನೆ ಅವ್ರಿಗೆ, ಒಂದು ಇನ್ಫೀರಿಯಾರಿಟಿ, ನನ್ಗೆ ಇದು ಮಾಡಿರಂಗೆ, ಆ ಕೆಲಸ ಮಾಡಿರಂಗೆ ಅಂತ. ಹಿಂಗಾಗಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ. ಈ ವಿಷಯವಾಗಿ ಸಹ ಗೌರ್ಮೆಂಟ್ ಸಹ, ಸರ್ಕಾರಗಳು ಸಹ ಇದಕ್ಕೆ ನೀವು ಸ್ವಯಂ ಉದ್ಯೋಗ ಮಾಡಿ, ನಿಮ್ಮ ನಿರುದ್ಯೋಗದಿಂದ ಹೊರ ಬಂದು ನೀವು ಜೀವನವನ್ನ ಸುಗಮವಾದ ಜೀವನ ಮಾಡಿ, ಈ ತರ ಎಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಸುಮಾರು ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಈ ವಿಷಯವಾಗಿ ನಮ್ಮ ಗುರುಗಳ ಹತ್ರ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಅವರಿಂದ ವಿವರಣೆ ತಗೊಳ್ಳುವಂತ ನಾವು ಒಂದು ಉದ್ದೇಶದಿಂದ ನಮ್ಮ ಸರ್ಗೆ ಒಂದು ಸಂದರ್ಶನ ಮಾಡಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಸರ, ನಾನು ತಮ್ಮಲ್ಲಿ ಒಂದು ವಿಷಯ, ಸ್ವಯಂ ಉದ್ಯೋಗ ಅನ್ನೋ ವಿಷಯದ ಬಗ್ಗೆ ನಮ್ಗೊಂದು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ತಮಗೆ ಒಂದೆರಡು ಪ್ರಶ್ನೆಗಳು ಕೇಳೋಣ ಅಂತ ಇದ್ದೀನಿ ಸರ್. ಇತ್ತೀಚೆಗೆ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದ್ರೆ, ಎಲ್ಲರೂ ಕ್ವಾಲಿಫೈಡ್ ಪರ್ಸನ್ಸೇ ನಮ್ಮಲ್ಲಿ. ಎಲ್ಲ ನಾವು ಉನ್ನತ ವ್ಯಾಸಂಗ ಮಾಡಿದ್ದೀನಿ, ನನಗೆ ಇಂಥ ಕೆಲಸನೇ ಬೇಕು, ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು ಅಂತ ಹೇಳಿ ಇದು ಮಾಡ್ತಾರೆ ಮಕ್ಕಳು. ಅವರಿಗೆ ಇದರಿಂದ ನಿರುದ್ಯೋಗದಿಂದ ಅವರು ಉದ್ಯೋಗ ಆಗ್ಲಿಕ್ಕೆ ನಾವು ಅವ್ರಿಗೊಂದು ಒಂದು ಮೋಟಿವೇಶನ್ ಮಾಡ್ಬೇಕಾಗ ಸರ್. ಇದಕ್ಕೆ ತಮ್ಮ ಅನಿಸಿಕೆ ಏನು ಸರ್ ಈ ವಿಷಯದಲ್ಲಿ? ನನ್ನ ಹೊಸ ಪುಸ್ತಕ ವ್ಯಕ್ತಿತ್ವ ಪರಿವರ್ತನೆ ಅಂತ. ಇದರೊಳಗಡೆ 36 ಪಾಯಿಂಟಲ್ಲಿ ಒಂದು ಪಾಯಿಂಟು ಉದ್ಯೋಗದಿಂದ ಉದ್ಯಮಶೀಲತೆಯೆಡೆಗೆ ಅಂತನೇ ತಗೊಂಡಿದ್ದೀನಿ. ಅದು ಮುಖ್ಯ ಉದ್ದೇಶನೇ ಎಲ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ಉದ್ಯೋಗ ಮಾಡಬೇಕು, ಅನಿವಾರ್ಯ, ಆರಂಭಿಕ ಹಂತದಲ್ಲಿ ಮಾಡಿ, ಆದರೆ ಗುರಿಯನ್ನ ಒಂದಲ್ಲ ಒಂದಿನ ನಾನು ಕೂಡ ಕೆಲಸ ಕೊಡಬೇಕು ಅಂತ ಇಟ್ಕೊಳ್ಳಿ ಅಂತ ಈ ಕೃತಿಯಲ್ಲಿ ಹೇಳಿದ್ದೇನೆ. ಓಕೆ, ನಾನಿಲ್ಲಿ ಕೆಲವೊಂದು ಪಾಯಿಂಟನ್ನು ಹಾಗೆ ಓದ್ತೀನಿ, ನಿಮಗೆ ಪುಸ್ತಕನ ಓದಬೇಕು ಅಂತ ಇಂಟ್ರೆಸ್ಟ್ ಬರಲಿ ಅಂತ. ಉದ್ಯೋಗದ ಆರಂಭಿಕ ಹಂತದಲ್ಲಿ ಬಹುತೇಕರಿಗೆ ಅಗತ್ಯವಿರುವ ಅಂಶ ಅಂದರೆ, ನಾನು ಇನ್ಫ್ಯಾಕ್ಟ್ ಉದ್ಯೋಗ ಕೌಶಲ್ಯಗಳು ಅನ್ನೋ ಕೃತಿಯಲ್ಲಿ ಉದ್ಯೋಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇದು ಚಾಣಕ್ಯ ಕೆರಿಯರ್ ಅಕಾಡೆಮಿಯವರು ಈ ಕೃತಿಯನ್ನ ಪಬ್ಲಿಷ್ ಮಾಡಿದ್ದಾರೆ. ಇದೊಂದೇ ಕೃತಿ, ಇನ್ನು ಉಳಿದಿದ್ದೆಲ್ಲ ಸಪ್ನಾದವರು ಪಬ್ಲಿಷ್ ಮಾಡಿದ್ದಾರೆ. ನಾನೇ ಒಂದು ಕೋಟ್ ತರ ಮಾಡಿದೆ. ನಮ್ಮ ಸಹಪಾಠಿಗಳೊಂದಿಗೆ ಸ್ನೇಹ ಭಾವವಿರಲಿ, ನಮಗೆ ಹಿರಿಯರಾದವರೊಂದಿಗೆ ಗೌರವ ಭಾವವಿರಲಿ, ನಮ್ಮ ಕಿರಿಯರೊಂದಿಗೆ ಮನುಷ್ಯತ್ವ ಇರಲಿ. ಸೊ ನಾವು ಜಾಬ್ ಮಾಡಕ್ಕೆ ಇದೊಂದು ಫಾರ್ಮುಲಾ ಇಟ್ಕೊಂಡ್ರೆ ಸಾಕು. ಉದ್ಯಮಶೀಲತೆ ಇಂದಿನ ಅಗತ್ಯ ಅಂತ ಹೇಳ್ತಾ, ಶಿಕ್ಷಣ ಇರುವುದು ನೌಕರಿ ಗಿಟ್ಟಿಸಲಿಕ್ಕಾಗಿ ಎಂಬ ಮನೋಭಾವ ಅನೇಕರಲ್ಲಿದೆ. ಕೆಲವೊಂದು ವೃತ್ತಿಪರ ಕೋರ್ಸ್ಗಳಲ್ಲಿಯೂ ಪ್ಲೇಸ್ಮೆಂಟ್ ಸೌಲಭ್ಯ ಇದೆ ಎನ್ನುವ ಆಕರ್ಷಣೆಯನ್ನ ಒಡ್ತಾರೆ. ಬಿಸ್ನೆಸ್ಗೆ ಸಂಬಂಧಿಸಿದ ಕೋರ್ಸ್ ವಿದ್ಯಾರ್ಥಿಗಳು ಕೂಡ ಪ್ಲೇಸ್ಮೆಂಟ್ ನೀಡುವ ಕಾಲೇಜು ಸೇರುತ್ತಿದ್ದಾರೆ. ಆರಂಭಿಕ ಹಂತಗಳಲ್ಲಿ ಪರವಾಗಿಲ್ಲ, ತದನಂತರದಲ್ಲಿ ಆದರೂ ನೀವೊಬ್ಬ ಉದ್ಯಮಶೀಲರಾಗಲು ಪ್ರಯತ್ನಿಸಿ ಎನ್ನುವುದು ಲೇಖಕರ ಉದ್ದೇಶ. ಉದ್ಯಮಶೀಲರು ಎಲ್ಲ ಕ್ಷೇತ್ರಗಳಲ್ಲಿ ಬೇಕು. ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಉದ್ಯಮಶೀಲರು ಈ ದೇಶಕ್ಕೆ ಅಗತ್ಯವಿದೆ. ಉದ್ಯಮಶೀಲರು ಹೆಚ್ಚಾಗಿರುವ ದೇಶಗಳು ಅಭಿವೃದ್ಧಿಯನ್ನು ಹೊಂದಿವೆ. ಕೆಲಸ ನೀಡುವವರು ಶ್ರೇಷ್ಠ ವ್ಯಕ್ತಿಗಳೆನಿಸಿಕೊಳ್ಳುತ್ತಾರೆ. ನೀವು ಉದ್ಯೋಗದಾತರಾದರೆ ನಿಮ್ಮಲ್ಲಿರುವ ನೌಕರರು ನಿಮ್ಮನ್ನು ದೇವರಂತೆ ನೋಡುತ್ತಾರೆ, ಪೂಜಿಸುತ್ತಾರೆ. ಓಕೆ, ಇದು ಉದ್ಯಮಶೀಲತೆಯ ಬಗ್ಗೆ. ಈಗ ನೀವೇನು ಸ್ವಯಂ ಉದ್ಯೋಗ ಅಂತ ಹೇಳ್ತಾ ಇದ್ದೀರಿ, ನಮಗ್ ನಾವೇ ಉದ್ಯೋಗ ಮಾಡ್ಕೊಳ್ಳೋದನ್ನ ಅಂದರೆ, ನೀವೆಲ್ಲೋ ಮಾಡೋದು ಬೇಡ, ನೀವೇ ಕೆಲಸಕ್ಕೆ ಸೇರಿದಲ್ಲೇ ನೀವೇ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗಿ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ಇವತ್ತು ಆನ್ಲೈನ್ನಲ್ಲಿ ತರಬೇತುದಾರರಾಗಿ ಎಷ್ಟೊಂದು ಜನ ಹಣ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಮಾಡಿ, ಅದನ್ನು ಡಿಜಿಟಲ್ ಚಾನಲ್ ಮಾಡಿ, ಒಂದು ಕ್ಯಾಮ್ರಾ ಇಟ್ಕೊಂಡು ಇಂಟರ್ವ್ಯೂಗಳು ಮಾಡ್ತಾ, ಪಾಡ್ಕಾಸ್ಟ್ಗಳು ಮಾಡ್ತಾ ದುಡ್ಡು ಮಾಡೋರು, ಬೆಳೀತಾ ಇರೋರನ್ನ ನೋಡ್ತಾ ಇದ್ದಾರೆ. ಅಂದರೆ ಇವತ್ತಿನ ಯುಗ ಸುಮಾರು ವೈವಿಧ್ಯಮಯ ಅವಕಾಶಗಳನ್ನು ಕೊಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಫೋಟೋಗ್ರಾಫರು ಕೂಡ
ಆ, ಇವತ್ತು ಅದು ಮುಂಚೆಯಿಂದ ವೃತ್ತಿ ಇದೆ, ಅದರಲ್ಲಿ ಒಂದು ಸ್ವಲ್ಪ ತಾಜಾತನ, ಹೊಸತನ, ಟೆಕ್ನಿಕಲಿ ಹೊಸ ಕ್ಯಾಮ್ರಾಗಳು, ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಕರೆಕ್ಟ್. ಸೊ ಸ್ವಯಂ ಉದ್ಯೋಗ, ಮಹಿಳೆಯರು ಈ ನಿಮ್ಮ ಊರ ಹತ್ರ ಸಾಗರಕ್ಕೆ ಹೋದ್ರೆ ಅಲ್ಲೆಲ್ಲ ಉಪ್ಪಿನಕಾಯಿಗೆ ಫೇಮಸ್. ಹೌದು. ಮನೆಗಳಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಅಲ್ವಾ? ಸೊ ಸ್ವಯಂ ಉದ್ಯೋಗವನ್ನ ಎಲ್ಲಿಂದ ಬೇಕಾದರೂ ಆರಂಭಿಸಬಹುದು. ಎಲ್ಲರೂ ಸ್ವಯಂ ಉದ್ಯೋಗಿಗಳಾಗಿ ಅನ್ನುವುದು ನಮ್ಮ ಮುಖ್ಯ ಉದ್ದೇಶ. ಹೌದು ಎಸ್ ಸರ್. ಸರ್, ಈಗ ಹೇಳಿ. ಈ ವಿಷಯ ತಿಳಿದ್ಮೇಲೆ ಇನ್ನೊಂದು ನನಗೆ ಬಂತು ಸರ್. ಈಗ ಹ್ಮ್. ತಾವು ಹೇಳಿದ್ರಿ ಸ್ವಯಂ ಉದ್ಯೋಗದಿಂದ ಉದ್ಯಮಶೀಲದೆಡೆಗೆ ಅಂತ ಹೇಳಿರಿ. ತಾವು ಬುಕ್ಕಲ್ಲಿ ಕೆಲವು ಕಡೆ ತಿಳಿಸಿದ್ದೀರಾ ಈ ವಿಷಯನ. ನಾನು ಹೇಳೋದ್ರಿಂದ ಸ್ವಯಂ ಉದ್ಯೋಗದಿಂದ ನಾವು ಉದ್ಯಮಶೀಲರು ಆಗ್ಬೋದು ಅನ್ಸ್ತಿದೆ ಸರ್ ಈಗ ನೋಡಿದ್ರೆ. ಯಾಕೆಂದ್ರೆ ತುಂಬಾ ಈ ಇದ್ರಲ್ಲಿ ಪರಿಣಿತಿ ಹೌದೌದು. ಅಂದ್ರೆ ಮೊದಲನೇ ಮೆಟ್ಟಿಲೇನೆ ನಾನು ಸ್ವಯಂ ಉದ್ಯೋಗ. ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ಕೆ ನನ್ನ ಕೈಲಿ ಆಗುತ್ತೆ ಅನ್ನುವಂಥದ್ದು. ಹೌದು ಸರ್, ತುಂಬಾ ಚೆನ್ನಾಗಿ ತಿಳಿಸಿದೆ ಸರ್ ಈ ವಿಷಯನ. ಯಾಕೆಂದ್ರೆ ಫಸ್ಟ್ ನಾನು ಸ್ವಯಂ ಉದ್ಯೋಗ ಮಾಡ್ತೀನಿ ಅಂದಾಗ ಮಕ್ಕಳಲ್ಲಿ ಅವ್ರಿಗೆ ಯಾರು ಎಜುಕೇಟೆಡ್ಸ್ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರೋದಿಲ್ಲ ಸರ್. ಅವ್ರಿಗೆ ಹ್ಮ್. ಅವ್ರಿಗೆ ಯಾರಾದ್ರೂ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಅಂತ ಸಮಯದಲ್ಲಿ ಅವರು ಇಲ್ಲಿ ನಾವು ಈ ವಿಷಯ ತಿಳ್ಕೋಬೇಕು ಅಂತ ಹೇಳಿದಾಗ ಆ ತಮ್ಮ ಬುಕ್ಸ್ಗಳು, ಲೇಖನಗಳು ಓದ್ರೆ ಅವ್ರಿಗೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿ ನಂದೊಂದು ಅಭಿಲಾಷೆ ಸರ್ ಈ ವಿಷಯದಲ್ಲಿ. ಓಕೆ, ಗುಡ್ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಷ್ಣಮೂರ್ತಿ ಅವರೇ, ನಮ್ಮ ಗೋಲ್ಡ್ ಕಮ್ಯುನಿಟಿನಲ್ಲಿ ಇದ್ದ ಸದಸ್ಯರಿಗೆ ನಾನು ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ. ನಿಮಗೂ ಆ ರೀತಿ ಅವಕಾಶಗಳನ್ನು ಪಡಿಬೇಕು, ತಿಳ್ಕೋಬೇಕು, ನಾವು ಇಂಪ್ರೂವ್ ಆಗಬೇಕು. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು, ಕಮ್ಯುನಿಕೇಷನ್ ಸ್ಕಿಲ್ಸು, ಜೊತೆಗೆ ಲೈಫ್ ಸ್ಕಿಲ್ಸನ್ನು ಅರ್ಥ ಮಾಡ್ಕೊಂಡು ಲೀಡರ್ಶಿಪ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ವಿ ಆರ್ ಗಿವಿಂಗ್ ಎ ಪ್ಲಾಟ್ಫಾರ್ಮ್. ಈ ಎಲ್ಲ ವಿಷಯದಲ್ಲಿ ಹೇಳಿ. ಮತ್ತೆ ಈ ವಿಷಯದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಕರ್ನಾಟಕ ಸಹ ಈ ಸ್ವಯಂ ಉದ್ಯೋಗಿಗೆ ಶಾರ್ಟ್ ಟರ್ಮ್ ಕೋರ್ಸ್ 1200 ಪ್ರೋಗ್ರಾಮ್ಸ್ ಮಾಡಿದೆ ಸರ್ ಮಕ್ಕಳಿಗಾಗಿ, ಯುವಕರಿಗೆ, ನಿರುದ್ಯೋಗಿಗಳಿಗೆಲ್ಲ. ಹ್ಮ್. ಅವರೆಲ್ಲ ಸಹ ಈ ಪ್ರೋಗ್ರಾಮ್ ನಲ್ಲಿ ತರಬೇತಿ ಪಡೆದು ಶಾರ್ಟ್ ಟರ್ಮ್ ಕೋರ್ಸ್, ಅಲ್ಪಾವಧಿ ಕಾರ್ಯಕ್ರಮಗಳಿದೆ. ಹ್ಮ್. ಈ ಕಾರ್ಯಕ್ರಮದ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಪಡಿಬಹುದು ಸರ್. ಅವ್ರಿಗೆ ಗೌರ್ಮೆಂಟ್ ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಬ್ಯಾಂಕ್ ಲೋನ್ಸ್ ಕೊಡ್ತಾ ಇದೆ. ಮುದ್ರಾ ಅಂತ ಪ್ರೋಗ್ರಾಮ್ಸ್, ಈ ತರದೆಲ್ಲ ಸುಮಾರು ಪ್ರೋಗ್ರಾಮ್ಸ್ ಇದೆ. ಮಕ್ಕಳು ಅವರೆಲ್ಲ ಉಪಯೋಗಿಸಬೇಕು ಸರ್ ಇದನ್ನೆಲ್ಲ ಕಾರ್ಯಕ್ರಮದಲ್ಲಿ. ತಮ್ಮ ಓಕೆ, ಮೂಲಕ ಅವರಿಗೆಲ್ಲ ಈ ವಿಷಯ ತಿಳಿಸ್ತಾ ಇದೀನಿ ಸರ್, ತಮ್ಮ ವಾಹಿನಿ ಮೂಲಕ ಅವ್ರಿಗೆ. ಗುಡ್ ಗುಡ್. ನಾವು ನಿಮಗೆ ಕೌಶಲ್ಯ, ಸ್ವಲ್ಪ ಧೈರ್ಯ ಬೇಕು, ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನಮ್ಮ ಕಚೇರಿ ಸಂಪರ್ಕ ಮಾಡಿ. ಕೃಷ್ಣಮೂರ್ತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.